ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೊಳ್ತಾ ಮತ್ತೊಂದು ಎಪಿಸೋಡ್ ಮಾರ್ಲೇಶ್ವರ್. ನೀವೆಲ್ಲ ಏನು ಕಾಯ್ತಾ ಇದ್ರಿ, ಈ ಒಂದು ಎಪಿಸೋಡಲ್ಲಿ ಮಾರ್ಲೇಶ್ವರ್ಗೆ ಹೋಗ್ತಾ ಇದೀವಿ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಪಾರ್ಕ್ ಮಾಡಿ ಈ ಒಂದು ಹೋಟ್ಲಲ್ಲಿ ನಾವು ಲಗೇಜಸ್ ಇಟ್ಟು ಇಲ್ಲಿ ತಿಂದಿದ್ದೀವಿ ಲೈಟಾಗಿ. ಇವಾಗ ಆಲ್ರೆಡಿ ನಿಮ್ಗೆ ವೆಯ್ಟ್ ಮಾಡ್ತಿದ್ದೀನಿ. ಬನ್ನಿ ಮಾರ್ಲೇಶ್ವರ ಹೇಗಿದೆ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಕ್ರೌಡ್ ತುಂಬ ಕಮ್ಮಿ ಇದೆ, ಲಿಮಿಟೆಡ್ ಕ್ರೌಡ್ ಇದೆ. 360 ಡಿಗ್ರಿ ವಾಟರ್ ಫಾಲ್ ಸಕ್ಕತ್ತಾಗಿ ಕಾಣಿಸುತ್ತೆ ಮೇಲಿಂದ. ಮೆಟ್ಲೆಲ್ಲ ಏನಿದೆ ನಿಮ್ಗೆ ಈಸಿಯಾಗಿ ಹತ್ಬೋದು, ಆರಾಮಾಗಿ ಗೊತ್ತಾಗಲ್ಲ ಹತ್ತೋದು. ಹೋಗ್ತಾ ಹೋಗ್ತಾ ನಿಮ್ಗೆ ಇಲ್ಲಿ ಒಳ್ಳೊಳ್ಳೆ ಅಂಗಡಿಗಳಿದೆ. ನೀವು ಸುಸ್ತಾದರೆ ಕುತ್ಕೊಂಡು ಏನೋ ತಿನ್ನೋಕ್ಕೆಲ್ಲ ಚೆನ್ನಾಗಿದೆ. ಇಲ್ಲಿ ಬಿಸಿಲು ಬಂದಿದ್ದು ಎಷ್ಟು ಒಳ್ಳೇದಾಯಿತು ಅಂದರೆ ವ್ಯೂ ಪಾಯಿಂಟು ಮತ್ತು ವಾಟರ್ ಫಾಲ್ಸು ಸಖತ್ತಾಗಿ ಕಾಣಿಸುತ್ತೆ ನಿಮಗೆ. ನೀವು ನೋಡೋರಿಗೆ ಏನು ಗೊತ್ತಾ, ನಾವು ಬೇರೆ ಐಸಲ್ಲಿ ನೋಡ್ಬಿಡ್ತೀವಿ, ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಕ್ಯಾಮ್ರಲ್ಲಿ ನೋಡೋರಿಗೆ ಈ ಫಾಗು ಮತ್ತು ಮಳೆ ಎಲ್ಲ ಜಾಸ್ತಿ ಆಗಿಬಿಟ್ರೆ ಏನು ಕಾಣಿಸಲ್ಲ. ಸೊ ನಮ್ಮ ಒಂದು ವೀಕ್ಷಣೆ ಏನಿದೆ ಅದು ನಿಮಗೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಬಿಸಿಲು ಬರಬೇಕು. ಸೊ ಅದು ಈ ಗ್ರೀನ್ ಕಲರ್ ಪ್ಯಾಚಸ್ ಮೇಲೆ ಬಿದ್ದಾಗ ಅದ್ರ ಮಧ್ಯ ವೈಟ್ ಕಲರ್ ಆಗಿ ವಾಟರ್ ಫಾಲ್ಸ್ ಏನು ಬರ್ತಾ ಇರುತ್ತೆ, ಅದು ಸಕ್ಕತ್ತಾಗಿ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಕೋತಿಗಳಿದೆ ಗೈಸ್ ಇಲ್ಲಿ. ಇಲ್ಲಿ ನೋಡಿ, ಒಬ್ಬರು ಮಂಡಿಯಲ್ಲಿ ಹತ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಹರಕೆ ಹೊತ್ಕೊಂಡಿದ್ವು ಅನ್ಸುತ್ತೆ ಶಿವಪ್ಪನಿಗೆ. ಹಾಫ್ ವೇ ಇದ್ದೀವಿ, ಇನ್ನೂ ಹಾಫ್ ವೇ ಇದೆ. ಈ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಹತ್ತಕ್ಕಾಗಲ್ಲ ಗುರು, ಭಾರಿ ಕಷ್ಟ, ಸುಸ್ತಾಗ್ಬಿಡುತ್ತೆ. ಸದ್ಯಕ್ಕೆ ಜಾಕೆಟು ಹೆಲ್ಮೆಟಲ್ಲಿ ಇಟ್ಟಿರೋದ್ರಿಂದ ಬಚಾವಾಗಿದ್ದೀವಿ. ಎಲ್ಲ ಕಡೆ ಸಣ್ಣ ಸಣ್ಣ ಜರಿ ಹರಿತಾ ಇದೆ. ನಾವು ಮೇಯ್ನ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇಷ್ಟು ಮೆಟ್ಲು ಹತ್ಕೊಂಡು ಗುಡ್ ಬ್ರೆತ್ ಟೇಕಿಂಗ್ ವ್ಯೂ ಇದೆ ಇಲ್ಲಿ. ಮಳೆ ಹನಿಗಳು ನೆಲವನ್ನು ತಾಕುವಾಗ, ಮಂಜು ಬೆಟ್ಟಗಳನ್ನು ಅಪ್ಪಿಕೊಳ್ಳುವಾಗ, ಹಸಿರಿನ ನಡುವೆ ಜಲಪಾತಗಳು ಧುಮುಕುವಾಗ, ಈ ಪ್ರಕೃತಿಯ ಮೌನದೊಳಗೆ ಒಂದು ಪುರಾತನ ಶಿವನ ಕತೆ ಇನ್ನೂ ಜೀವಂತವಾಗಿದೆ. ಇದೇ ಮಾರ್ಲೇಶ್ವರ. ಇದು ಬರೀ ದೇವಾಲಯದ ಒಂದು ಕತೆ ಅಲ್ಲ, ಇದರ ಹಿಂದೆ ಇದೆ ಪರಶುರಾಮನ ನಂಬಿಕೆ, ಶಿವನ ಸಾನ್ನಿಧ್ಯ ಹಾಗೂ ಸ್ವಯಂಭೂ. ಮಾರ್ಲೇಶ್ವರ್ ಕತೆನ ತಿಳಿಬೇಕಾದ್ರೆ ಮೊದಲು ನಾವು ಕೊಂಕಣದ ಕಥೆಯೊಳಗೆ ಹೋಗ್ಬೇಕು. ಪರಶುರಾಮ ಸಹ್ಯಾದ್ರಿಯ ಈ ಬೆಟ್ಟದ ಕಡೆಗೆ ಬಂದ್ರು ಅನ್ನೋ ನಂಬಿಕೆ ಇದೆ. ಎಲ್ಲೆಡೆ ಕಾಡು, ಹಸಿರು ಬೆಟ್ಟಗಳು, ಗುಹೆಗಳು, ಮಳೆ ನೀರು ಮತ್ತು ಪ್ರಕೃತಿಯ ಮೌನ. ಅಂತಹ ಒಂದು ಗುಹೆಯಲ್ಲಿ ಶಿವನ ಸಾನ್ನಿಧ್ಯವನ್ನು ಕಂಡರು ಎಂದು ಇಲ್ಲಿನ ಜನಪದ ನಂಬಿಕೆ ಹೇಳುತ್ತೆ. ಇಲ್ಲಿ ಒಂದು ವಿಶೇಷವಾದ ನಂಬಿಕೆ ಇದೆ. ಇಲ್ಲಿ ನೀವು ಕಾಣಬಹುದಾದ ಶಿವಲಿಂಗನ ಮನುಷ್ಯರು ಯಾರೂ ಬಂದು ಪ್ರತಿಷ್ಠಾಪನೆ ಮಾಡಿಲ್ಲ. ಸ್ವತಃ ಶಿವನೇ ಇಲ್ಲಿ ಬಂದು ಕಲ್ಲಿನ ರೂಪದಲ್ಲಿ ಪ್ರಕಟವಾದದ್ದು ಅಂತ ಹೇಳಲಾಗತ್ತೆ. ಅದಕ್ಕೋಸ್ಕರನೇ ಭಕ್ತರು ಏನ್ ಹೇಳ್ತಾರೆ ಗೊತ್ತಾ,
ಸ್ವಯಂಭೋ ಅಹೋವಲಿಂಗ. ಈ ಗುಹೆಯೊಳಗೆ ಹೆಜ್ಜೆ ಇಟ್ಟಾಗ ಹೊರಗಿನ ಮಳೆ ಸದ್ದು ನಿಧಾನವಾಗಿ ದೂರ ಆಗತ್ತೆ. ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ. ದೀಪದ ಬೆಳಕಿನಲ್ಲಿ ಕಾಣಿಸೋ ಶಿವಲಿಂಗ. ಆ ಕ್ಷಣದಲ್ಲಿ ನಾವು ದೇವಸ್ಥಾನದ ಒಳಗೆ ಬಂದಿದ್ದೀವಿ ಅಂತ ಅನ್ಸಲ್ಲ. ಪ್ರಕೃತಿ ನಿರ್ಮಿಸಿದ ಒಂದು ಪುರಾತನದ ಗರ್ಭಗುಡಿಯೊಳಗಡೆ ಬಂದು ನಿಂತಿದ್ದೀವಿ ಅಂತ ಅನ್ಸತ್ತೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಗುಹೆಯಲ್ಲಿ ನಾಗಗಳು ವಾಸಿಸುತ್ತವೆ. ಅವು ಶಿವನ ಸನ್ನಿಧಿಯನ್ನು ಕಾಯುವ ರಕ್ಷಕರು ಎಂದು ಇಲ್ಲಿನ ಜನ ನಂಬ್ತಾರೆ. ಕೆಲವೊಮ್ಮೆ ಪ್ರಕೃತಿಯೇ ದೇವಾಲಯವಾಗತ್ತೆ. ಇದನ್ನೆಲ್ಲ ನೋಡಿದಾಗ ನನಗೇನನ್ಸುತ್ತೆ ಗೊತ್ತಾ? ಬೆಟ್ಟಗಳು ಗರ್ಭಗುಡಿ ಆಗತ್ತೆ. ಮತ್ತೆ ಕಲ್ಲಿನೊಳಗೆ ಆ ಶಿವನ ರೂಪ ಕಂಡಾಗ ಜಲಪಾತವೇ ಅಭಿಷೇಕವಾಗತ್ತೆ. ಮನಸ್ಸು ಹೇಳುವುದೊಂದೇ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ. ಹೆಂಗಿತ್ತು ಜಾಗ? ಸೂಪರ್ ಜಾಗ ಕ್ರೇಜಿ. ಹರ ಮಹಾದೇವ್. ಒಳಗಡೆ ಶಿವನ ದರ್ಶನ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ, ಆದರೂ ಕೇಳಿ ನಿಮಗೆ ಶಿವನ ದರ್ಶನ ಮಾಡ್ತಿದ್ದೀನಿ ಗೈಸ್. ಡ್ರೋನ್ ಶಾರ್ಟ್ಸು ನೋಡ್ಕೊಂಡು ಬಂದಿದ್ದೀರಾ. ವಂಡರ್ಫುಲ್ ಕತೆ. ಈ ಒಂದು ಜಾಗದ ಒಂದು ಬ್ಯೂಟಿಫುಲ್ ಸ್ಟೋರಿನ ತಿಳ್ಕೊಂಡು ವಾಪಸ್ ಬಂದ್ವಿ. ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಆದಷ್ಟು ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗಲಿ. ನೀವು ತುಂಬ ಜನ ಈ ಜಾಗಕ್ಕೆ ಬರಲಿ. ಈ ಥರ ಒಂದು ಸಕ್ಕತ್ತಾಗಿರೋ ಪ್ಲೇಸ್ನ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆವಾಗಲೇ ಅದ್ರ ಫೀಲ್ ಸಿಗೋದು. ಈ ಒಂದು ಬ್ಯೂಟಿಫುಲ್ ಮಾರ್ಲೇಶ್ವರ್ ವ್ಲಾಗ್ನ ಈ ಮಾರ್ಲೇಶ್ವರಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಎಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಬೈ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಗ್ರೇಟ್ ಸಪೋರ್ಟ್ ಗೈಸ್. ಬಾಯ್ ಬಾಯ್.